ಏನ್ ಸ್ವಾಮಿ, ನೀವು ಕೂಡ ನನ್ನನ್ನ ಗುರ್ತು ಹಿಡಿಲಿಲ್ವಾ? ನಿನ್ನ ದೇಹ ಬದಲಾಗಿಲ್ಲ ತಿಲೋತ್ತಮ, ನಿನ್ನ ರೂಪ ಮಾತ್ರ ಬದಲಾಗಿರೋದು. ಸರ್ಪ ದ್ವೀಪದಿಂದ ನೀನು ಆಚೆ ಬಂದ್ಮೇಲೆ ನೀನು ಯಾರನ್ನ ಭೇಟಿ ಮಾಡಿದ್ಯೋ, ಏನ್ ಮಾಡಿದ್ಯೋ, ನನಗೆ ಎಲ್ಲ ಗೊತ್ತು. ನನಗ್ ಗೊತ್ತಿಲ್ಲದೆ ಇರೋದು ಇದೆ ಅಂತ ಇಲ್ಲಿಗೆ ಬಂದಿದ್ದೀನಿ ಸ್ವಾಮಿ. ನಿನ್ನ ಅಧಿಕ ಪ್ರಸಂಗಿ ಮಗ ಜೊತೆಗ್ಯಾಕೆ ಬಂದಿಲ್ಲ? ಸುಮನನ್ ಮಗು ಉಲೂಚಿ ಹಗಲ್ ಮಾತ್ರ ಅಲ್ಲ, ರಾತ್ರಿ ಕೂಡ ಚಿಕ್ಕ ಮಗು ತರಾನೇ ಇದೆ ಅಂತ ಆಸ್ತಿಯಲ್ಲಿ ಪಾಲ್ ಕೊಡ್ಬೇಕು ಅಂತ ಅವಳು ಕೇಳಿದ್ಲು. ಆ ಸಂಭ್ರಮನ ನೋಡ್ಬೇಕು ಅಂತ ಪಾಪ ಅವನ್ ಮನೇಲೇ ಇದ್ದಾನೆ. ನೀನ್ ಯಾಕಲ್ಲಿಲ್ಲ ಅಂತ ಹೇಳಿದ್ರೆ ನಿನ್ನ ಸಂದೇಹ ಕೂಡ ನಿವಾರಣೆ ಆಗತ್ತೆ ತಿಲೋತ್ತಮ. ನಾನು ಮನೆ ಆಚೆ ಬಂದು ಫೋನಲ್ಲಿ ಮಾತಾಡ್ತಾ ಇದ್ದೆ ಸ್ವಾಮಿ. ಇದ್ದಕ್ಕಿದ್ದ ಹಾಗೆ ನನ್ ಬಲಗೈ ಅಲ್ಲಾಡಕ್ ಶುರುವಾಯ್ತು. ಏನಾಯ್ತು ಅಂತ ಅಕ್ಕಪಕ್ಕ ನೋಡಿದಾಗ ವಿಶಾಲಾಕ್ಷಿ ಮನೆ ಕಡೆಗೆ ಬರ್ತಿದ್ಲು. ಅವಳು ನನ್ನ ಹತ್ರ ಬಂದ್ರೆ ನನ್ ಬಲಗೈ ನನ್ನನ್ನ ಬಿಟ್ಬಿಟ್ಟು ದೂರ ಹೊರಟು ಹೋಗುತ್ತೆ ಅಂತ ಅನಿಸ್ತು. ಅದಕ್ಕೆ ತಕ್ಷಣ ನಿಮ್ಮ ಹತ್ರ ಬಂದ್ಬಿಟ್ಟೆ. ಯಾಕೆ ಹೀಗಾಗಿರ್ಬೋದು ಅಂತೀರಾ? ತಿಲೋತ್ತಮ, ನೀನ್ ಆ ಕೈಯಲ್ಲಿ ಏನ್ ಮಾಡ್ದೆ? ಅಂದ್ರೆ ಸ್ವಾಮಿ, ಅದು ಮಾನವತೀತ ಶಕ್ತಿಯನ್ನ ವಶಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ ನೀನು. ತಂತ್ರ, ಕುತಂತ್ರ, ಮಂತ್ರಶಕ್ತಿಗಳನ್ನ ನೀನು ವಶಪಡಿಸ್ಕೊಂಡಿದ್ರು ಸರಿ, ವಿಶಾಲಾಕ್ಷಿ ಶಕ್ತಿ ಮುಂದೆ ಸರಿ ಹೋಗೋದಿಲ್ಲ ತಿಲೋತ್ತಮ. ಗಾಬರಿಯಾದ್ಯಾ ತಿಲೋತ್ತಮ? ಮಾಯಾವಿ ಹುಡುಗಿ, ಆಫ್ಟರ್ ಆಲ್ ಮ್ಯಾಜಿಕ್ ಮಾಡೋ ಅನಾಥೆ ನನಗಿಂತ ಜಾಸ್ತಿ ಶಕ್ತಿವಂತೇನಾ? ಈ ಗರ್ವನೇ ನಿನ್ನಂತಹ ವ್ಯಕ್ತಿಗಳನ್ನ ಹಾಳು ಮಾಡ್ತಾ ಇರೋದು. ನಿನ್ನ ಮೀರ್ಸೋಂತಹ ಶಕ್ತಿ ಇಲ್ಲ ಅಂದಿದ್ರೆ ನಿನ್ನ ಎಲ್ಲಿ ಮುಗಿಸ್ಬಿಡ್ತಾಳೇನೋ ಅಂತ ವಿಶಾಲಾಕ್ಷಿನ ನೋಡಿದ ತಕ್ಷಣ ಇಲ್ಲಿಗೆ ಯಾಕೆ ಕೂಡ್ ಬಂದೆ ನೀನು? ನನ್ನ ಕೈಗೆ ಏನಾಯ್ತು ಅಂತ ಬಂದೆ. ನಿನ್ನ ಕೈಯನ್ನ ಹಾಗೆ ಮಾಡ್ದವ್ರ ಹತ್ರ ನೀನು ಹೋಗೋದು ಬಿಟ್ಟು ಮತ್ತೆ ನನ್ನ ಹತ್ರ ಯಾಕೆ ಬಂದೆ ನೀನು? ನಿನ್ನ ಮನ್ಸು ಕರ್ಸಿರತ್ತೆ. ಪರಿಹಾರ ಸಿಗ್ಲಿಲ್ಲ ಅಂದ್ರೆ ಏನಾಗೋಗುತ್ತ ಅನ್ನೋ ಭಯ ಈ ಕೆಲಸ ಮಾಡಿಸಿದೆ. ವಿಶಾಲಾಕ್ಷಿಗೆ ಯಾಕಷ್ಟೊಂದು ಶಕ್ತಿ? ಅವಳೇ ಒಂದು ಶಕ್ತಿ. ಪರಮೇಶ್ವರನನ್ನು ತಾನು ಆರಾಧಿಸ್ದಂಗೆ ಇನ್ಯಾರು ಆರಾಧಿಸೋದಕ್ಕೆ ಸಾಧ್ಯ ಇಲ್ಲ. ಅವಳು ಪೂಜಿಸ್ದಂಗೆ, ಅವಳು ಸೇವೆ ಮಾಡೋ ತರ ಅವಳಗಿರೋ ಆ ಶ್ರದ್ಧೆ ಯಾರಿಗೂ ಇಲ್ಲ. ಓ, ಅಂದ್ರೆ ಪರಮಶಿವ ಆ ಮಾಯಾವಿ ಹುಡುಗಿ ವಿಶಾಲಾಕ್ಷಿಗೆ ವಿಶೇಷ ಶಕ್ತಿನ ಕೊಟ್ಟಿದಾನಾ? ಹಾಗಾದ್ರೆ ಶಿವಭಕ್ತರು ಆಗಾಗ ಮನೆಗ್ ಬರ್ತಾನೇ ಇರ್ತಾರೆ ಸ್ವಾಮಿ. ಅವಳನ್ನ ಸುಮ್ನಾಗ್ಸೋದ್ ಹೇಗೆ? ಭಕ್ತಿಯಿಂದಾನೆ. ಅಂದ್ರೆ ತಗೋ. ತಲೆಗ್ ಮುಡ್ಕೋ ಅಂತೀರಾ ಸ್ವಾಮಿ? ನೀನು ಮುಡ್ಕೊಂಡ್ರೆ ಅದರ ಲಾಭ ಇಲ್ಲ. ವಿಶಾಲಾಕ್ಷಿಗೆ ಭಕ್ತಿಯಿಂದ ಸಮರ್ಪಣೆ ಮಾಡು. ನೀನ್ ಯಾಕೆ ಕಳ್ತಾ ಇದೀಯ ಅಂತ ಹೇಳಿದ್ರೆ ನಾನು ಯಾಕೆ ಹೀಗೆ ಮಾತಾಡ್ತಿದ್ದೀನಿ ಅಂತ ಹೇಳ್ತೀನಿ. ಗೊತ್ತಿಲ್ದಂಗೆ ಕೇಳ್ತಿದ್ದೀರಾ? ನಂಗೆ ಆಸ್ತಿ ಬರ್ದೆ ಹೋಯ್ತಲ್ಲ. ಇದಕ್ಕೂ ಮೊದಲು ಆಸ್ತಿ ಬಂದಿತ್ತಾ? ಇವಾಗಿರೋದು ಹೋಗೋದಕ್ಕೆ ಸಿಗೋಂತ ಅವಕಾಶನ ಹೋಯ್ತಲ್ಲ. ತಲೆ ಕೆಟ್ಟು ಸುಮ್ನ. ಸರ್ಪದ್ವೀಪಕ್ಕೆ ಹೋಗಿದ್ ನಿನ್ ಮಗಳು 2 ದಿನ ಆದ್ರೂ ವಾಪಸ್ ಬರ್ಲಿಲ್ಲ ಅಂತ ನೀನ್ ಅತ್ತಾಗ ಅವಾಗ ನಿನ್ನಲ್ಲಿ ತಾಯಿ ಕರಳಿದೆ ಅಂತ ಅನ್ಕೋತಿದ್ದೆ. ಆದ್ರೆ ಉಲೂಚಿ ಬಂದ್ಮೇಲೆ ಆಸ್ತಿಗೋಸ್ಕರ ನೀನ್ ಮಾಡಿದ್ದನ್ನು ನೋಡಿ ನೀನ್ ಮತ್ತೆ ಮನುಷ್ಯಳೇ ಅಲ್ಲ ಅಂತ ಅನಿಸ್ಬಿಡ್ತು ನಂಗೆ. ಏನಾಯ್ತು? ಉಲೂಚಿ ಹಗಲು ಕೂಡ ಹಾವಾಗಿ ಬದಲಾಗ್ಬಿಟ್ಲು. ಆಸೆನೆ ದುಃಖಕ್ಕೆ ಮೂಲ ಅಂತ ಸುಮ್ಮನೆ ಹೇಳಿಲ್ಲ ಕಣೆ.
ಬುದ್ಧಿ ಕಲಿಯಕ್ಕೆ ಹೇಳಿರ್ತಾರೆ. ಇದೆಲ್ಲ ಆಗಿದ್ದು ವಿಶಾಲಾಕ್ಷಿಯಿಂದಾನೆ ಅಂತ ಹೇಳಿದ್ರೆ ನಮ್ಮ ಅಕ್ಕ ನನ್ನ ಹೊಡಿತಾಳ. ಸಾಯಿಸ್ಬಿಡ್ತಾರೆ. ನೀವು ಯಾಕೆ ಹಾಗೆ ಹೇಳ್ತಿದ್ದೀರಾ? ಹೌದು ಬಿಡಿ, ಅವಳ ದೇವತೆ ಅಂತ ಪೂಜ್ಸೋ ಅಭಿಮಾನಿ ನೀವು. ಈ ತರ ಮಾತುಗಳನ್ನ ಆಡಕ್ಕೇನೆ ನಿನ್ ನಾಲ್ಗೆ ಇರೋದು ಅಲ್ವಾ? ಜೀವನದಲ್ಲಿ ನಾವು ಬೆಳೆಸ್ಕೋಬೇಕಾಗಿರೋದು ಬುದ್ಧಿ ಕಣೆ. ವಿಶಾಲಾಕ್ಷಿ ಏನೇ ಮಾಡಿದ್ರು ಒಳ್ಳೇದನ್ನೇ ಮಾಡ್ತಾಳೆ ಅಂತ ತುಂಬಾ ಸಲ ರುಜುವಾತಾಗಿದೆ. ನೀನು ಅವಳ ಮೇಲೆ ಆರ್ತಿ ಕರ್ಪೂರನ ಹಾಕಿ ಅವಳನ್ನ ಸುಡೋಕ್ ನೋಡಿದಾಗ್ಲೂ ಅವಳಲ್ಲಿರೋ ಗುಣದಿಂದ ಅವಳು ಭಗವಂತನ ಸ್ಮರಿಸಿದ್ಲೋ ಹೊರತು ನಿನ್ನನ್ನೇನೂ ಅನ್ಲಿಲ್ಲ. ಅವಳೇನಾದ್ರೂ ಹೇಳಿದ್ಲೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ. 60 ಕೋಟಿ ಆಸ್ತಿ ಬರತ್ತೆ ಅಂತ ನನ್ ಪಟ್ಟಿದ್ ಖುಷಿ ಎಲ್ಲ ವೇಸ್ಟ್ ಆಯ್ತು. ನಂಗ್ ಗೊತ್ತಿರೋರು ಕೂಡ ಹೀಗಾಯ್ತಲ್ಲ ಅಂತ ನಗಲ್ವಾ? ಜೋಕ್ ಮಾಡ್ದೆ ಅಂತ ಹೇಳೆ. ನಾನ್ ಸುಳ್ಳು ಹೇಳಲ್ಲ. ಹಾಗಾದ್ರೆ ನಿಜ ಹೇಳು, ಆಸ್ತಿಲೇನಿದೆ ಅದಕ್ಕಿಂತ ಬೆಲೆ ಬಾಳೋ ನನ್ನ ಮಗಳು ಉಲುಚಿದಾಳಲ್ಲ ಅಂತ ಹೇಳು. ಆಗ ನಿನ್ನ ಮಾದರಿ ಮಹಿಳೆ ಆಗಿ ನೋಡ್ತಾರೆ. ನೀನು ತೃಪ್ತಿಯಾಗಿರ್ಬೋದು. ನೀವ್ ಹೇಳೋ ಅಷ್ಟು ಈಸಿಯಾಗಿ ನಾನ್ ತಗೊಳಲ್ಲ. ಅಲ್ಲ, ಆಸ್ತಿ ಎಲ್ಲ ನನ್ ಕೈಗೆ ಬಂದ್ಮೇಲೆ ಉಲುಚಿ ಹಾವಾಗ ಬದ್ಲಾಗ್ಬೇಕಿತ್ತು. ಅವಾಗ ನೀನೇನ್ ಮಾಡ್ತೀಯಾ? ನಿನ್ನಿಂದ ನನಗೆ ಬರೋ ಬೆನಿಫಿಟ್ಸ್ ಇದೇನಮ್ಮ, ಇನ್ನು ನೀನ್ ಯಾವ ಹುತ್ತ ನೋಡ್ಕೋತೀಯೋ ನೋಡ್ಕೋ, ನಿನ್ ಬಾಳು ನಿನಗೆ ಅಂತ ಹೇಳ್ಬಿಡ್ತೀಯ ನೀನು. ಹೆತ್ತ ತಾಯಿ ನಾನು ಹಾಗ್ ಮಾಡ್ತೀನಾ? ಈಗ್ಲೂ ನಿನ್ ದುಃಖ ನಿನಗೆ ಅಂತ ಅನ್ಕೋತಿದ್ಯೋ ಹೊರತು ಉಲುಚಿಗೆ ಹಾಲು ಕುಡಿಸ್ತೀಯಾ? ಇಲ್ಲ ಅಲ್ವಾ? ಇಲ್ಲ. ಮತ್ತೆ ಯಾಕೆ ಸುಮ್ನೆ ಬಿಲ್ಡಪ್ ತಗೋತೀಯ? ಸುಮ್ನೆ ಹೋಗಿ ಮಗು ಹಾಲು ಕೊಡು. ಅವಳು ಅಳೋದನ್ನ ನೋಡೋಕ್ಕಾಗ್ತಿಲ್ಲ.